ರಾಜ್ಯದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಒಂದೆಡೆ ಅನ್ನದಾತ ಬೆಳೆದ ಬೆಳೆ ಮಣ್ಣು ಪಾಲಾಗ್ತಾ ಇದ್ರೆ ಮತ್ತೊಂದೆಡೆ ಮಳೆಯಿಂದಾಗಿ ಜನಸಾಮಾನ್ಯರು ನಿರಾಶ್ರಿತರಾಗ್ತಾ ಇದ್ದಾರೆ. ನಿರಾಶ್ರಿತರು ಬೀದಿಗೆ ಬಿದ್ದಿದ್ದನ್ನೇ ಟಿವಿ9 ವರದಿ ಮಾಡುತ್ತಿದ್ದಂತೆ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನಮಗೆ ಮಧ್ಯಾಹ್ನಕ್ಕೆ 2 ಗಂಟೆಗೆ ಹೊರಗೆ ಹಾಕ್ಯಾರ್ರಿ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಒಂದ್ ಕಡೆ ಮಣ್ಣು ಪಾಲಾಗಿರೋ ಬೆಳೆ, ಮತ್ತೊಂದೆಡೆ ಮಕ್ಕಳ ಜೊತೆ ಬೀದಿಯಲ್ಲೇ ಕಾಲ ಕಳೀತಾ ಇರೋ ಬಡ ಮಹಿಳೆಯರು. ಮಳೆಯಬ್ಬರಕ್ಕೆ ಜನರ ಸೂರೆ ಕಳಚಿ ಬಿದ್ದಿದೆ. ಅಧಿಕಾರಿಗಳ ಅಮಾನವೀಯತೆ ಇವರನ್ನ ಬೀದಿಗೆ ತಳ್ಳಿದೆ. ಮಳೆಯಿಂದ ನಿರಾಶ್ರಿತರಾದ್ರು, ಕಾಳಜಿ ಕೇಂದ್ರದಿಂದ ಬೀದಿಗೆ ಬಿದ್ರು. ಸಂತ್ರಸ್ತರನ್ನ ಬೀದಿಗೆ ತಳ್ಳಿ ಗದಗ ಜಿಲ್ಲಾಡಳಿತ ಅಮಾನವೀಯ ವರ್ತನೆ. ಇದು ಗದಗದ ಗಂಗಿಮಡಿ ಪ್ರದೇಶ. ಮೊನ್ನೆ ಸುರಿದ ಬಿರುಗಾಳಿ ಮಳೆಗೆ ತಗಡಿನ ಶೆಡ್ಗಳು ಹಾರಿ ಹೋಗಿ 50ಕ್ಕೂ ಹೆಚ್ಚು ಕುಟುಂಬ ಬೀದಿಗೆ ಬಿದ್ದಿದ್ವು. ಇವರಿಗಾಗಿ ಕಾಳಜಿ ಕೇಂದ್ರ ತೆರೆಯಲಾಗಿತ್ತು. ಆದರೆ ನಿನ್ನೆ ಏಕಾಏಕಿ ಬಂದ್ ಮಾಡಲಾಗಿತ್ತು. ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರು ರಾತ್ರಿಯೆಲ್ಲ ಬೀದಿಯಲ್ಲೇ ಕಾಲ ಕಳೆದಿದ್ರು. ಆ ಎಲ್ಲ ಸಂತ್ರಸ್ತರು ಈಗ ಬೀದಿ ಪಾಲಾಗಿದ್ದಾರೆ. ನೋಡ್ಬೋದು, ಈ ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅವ್ರಿಗೆ ಗಂಜಿ ಕೇಂದ್ರವನ್ನು ತೆರೆಯಲಾಗಿತ್ತು. ಸುಮಾರು 4 ದಿನಗಳಿಂದ ಕೂಡ ಇದೇ ಒಂದು ಶಾಲೆಯಲ್ಲಿ ಇವರಿಗೆ ಆಶ್ರಯ ನೀಡಲಾಗಿತ್ತು. ಜೊತೆಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಗರಸಭೆ ಕಮಿಷನರ್ ಬಂದು ಸುಮಾರು 100 ಕುಟುಂಬಗಳಿಗೆ, 100 ಜನರಿಗೆ ಎಲ್ಲರನ್ನೂ ಹೊರದಬ್ಬಿ ಕಾಳಜಿ ಕೇಂದ್ರಕ್ಕೆ ಬೀಗ ಹಾಕಿದ್ದಾರೆ. ಇನ್ನೂ 4 ದಿನ ಟೈಮಿಂಗ್ ಕೊಟ್ಟರೆ ಬಂದು ಅಡ್ಮಿಟ್ ಆಗ್ರಿ ಅಂಥೇಳಿ. ಈಗ ನಮಗೆ ದವಾಖಾನಿಗೆ ಹೋಗೋಕ್ಕೂ ದಾರಿ ಇಲ್ಲ, ಮನೆಯಾಗ ಇರೋಕ್ಕೂ ದಾರಿ ಇಲ್ಲ. ದವಾಖಾನಿಗೆ ಹೋದ್ರೆ ಮನೆ ಇಲ್ಲ ಬಂದರೆ, ಹಾಗಾಗಿ ನಾವು ಇಲ್ಲೇ ಕುಂತೀವಿ ಕನ್ನಡ ಶಾಲೆ ಒಳಗೆ. ನಮಗೆ ಮಧ್ಯಾಹ್ನಕ್ಕೆ 2 ಗಂಟೆಗೆ ಹೊರಗೆ ಹಾಕ್ಯಾರ್ರಿ. ಊಟ ಉಪಚಾರ ಮಧ್ಯಾಹ್ನಕ್ಕೆ ಊಟ ಕೊಟ್ಟು ಹೊರಗೆ ಹಾಕ್ಯಾರ. ರಾತ್ರಿ ಊಟ ಇಲ್ಲ, ಏನಿಲ್ಲ, ಇಲ್ಲೇ ಕುಂತೀವಿ ಸರ್ ನಾವು. ಟಿವಿ9 ಬಿಗ್ ಇಂಪ್ಯಾಕ್ಟ್. ಕಾಳಜಿ ಕೇಂದ್ರ ಮತ್ತೆ ಓಪನ್. ಸಂತ್ರಸ್ತರ ಗೋಳನ್ನ, ಅಧಿಕಾರಿಗಳ ಅಮಾನವೀಯ ವರ್ತನೆ ಬಗ್ಗೆ ಟಿವಿ9 ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಕಾಳಜಿ ಕೇಂದ್ರ ಮತ್ತೆ ಓಪನ್ ಮಾಡಲಾಗಿದೆ. ಟಿವಿ9ಗೆ ಸಂತ್ರಸ್ತರು ಧನ್ಯವಾದ ಹೇಳಿದ್ದು, ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿದ್ರು. ಈಗ ನಮ್ಗೆ ಟಿವಿ9 ಅವರ ನಾವೇನು ಕರೆ ಕಳಿಸಿಲ್ರಿ. ಅವ್ರು ತಿಳಿದುಕೊಂಡು ಪಾಪ ಬಡವ್ರು ಇಲ್ಲಿ ಮಕ್ಕೊಂದಾರ ಬೀದಿ ಒಳಗೆ ಅಂತಂದು ನಮ್ಮ ಪರವಾಗಿ ಅವರು ನಿಂತಾರಿ ಸರ್. ನಮಗೆ ಭಾಳ ಹೆಮ್ಮೆ ಅನಿಸೈತಿ. ನಮ್ಮದು ಆಶೀರ್ವಾದ ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರಿಗೆ ಸದಾ ಕಾಲನೂ ಇರಲಿ ಅಂತ ಇದೊಂದು. ಆಲಿಕಲ್ಲು ಮಳೆಗೆ 4 ಎಕರೆ ಬಾಳೆ ಬೆಳೆ ಸರ್ವನಾಶ. ಕೋಲಾರ ಜಿಲ್ಲೆ ಬಾಲೂರಿನ ಕುಪ್ಪೂರಿನಲ್ಲಿ ಆಲಿಕಲ್ಲು ಮಳೆಗೆ 4 ಎಕರೆ ಬಾಳೆ ಸರ್ವನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದ ಮುನಿಯಪ್ಪ 1 ವರ್ಷದಿಂದ ಆರೈಕೆ ಮಾಡಿದ್ದ ಏಲಕ್ಕಿ ಬಾಳೆ ನೆಲ ಕಚ್ಚಿದೆ. ಈ ದೃಶ್ಯದಲ್ಲಿ ನಾವು ನೋಡೋದಾದ್ರೆ, ಇದು ಕುಪ್ಪೂರು ಗ್ರಾಮದ ಮುನಿಯಪ್ಪ ಅನ್ನೋರಿಗೆ ಸೇರಿದಂಥ 4 ಎಕರೆ ಬಾಳೆ ತೋಟ. ಸತತವಾಗಿ 1 ವರ್ಷಗಳಿಂದ ಈ ಒಂದು ಬಾಳೆ ತೋಟವನ್ನು ಆರೈಕೆ ಮಾಡ್ಕೊಂಡು ಬಂದಿದ್ರು. ಇನ್ನೇನು ಫಸಲು ಕೈಗೆ ಬರಬೇಕಿತ್ತು ಅಂಥ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಕೇವಲ ಅರ್ಧ ಗಂಟೆ ಬಿರುಗಾಳಿ ಸಹಿತ ಆಲಿಕಲ್ಲು ಹಾಗೂ ಏನು ಮಳೆ ಬಂತು, ಆ ಒಂದು ಮಳೆ ಸಂಪೂರ್ಣವಾಗಿ ತೋಟವನ್ನು ಸರ್ವನಾಶ ಮಾಡಿರುವಂಥದ್ದು. ಅತ್ತ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವಾರ ಗಾಳಿ ಮಳೆಗೆ ಬರೋಬ್ಬರಿ 116.4 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಇತ್ತೀಚೆಗೆ ಸುರಿದಂಥ ಮಳೆಯಿಂದ ಒಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ 166.45 ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿದೆ. ಅದರಲ್ಲಿ 165.25 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಅಂದರೆ ಬಾಳೆ ಮತ್ತು ವೀಳ್ಯದೆಲೆ ಹಾನಿಯಾಗಿದೆ. ಇನ್ನು ಮೇ 29ರವರೆಗೆ ರಾಜ್ಯದಾದ್ಯಂತ ಮಳೆಯಾಗುವ ಮುನ್ಸೂಚನೆ ಇದ್ದು 17 ಜಿಲ್ಲೆಗಳಲ್ಲಿ ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಜೊತೆಗೆ ಕೊಪ್ಪಳ, ಗದಗ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.